ಬಿಗ್ ಬಾಸ್ ಸೀಸನ್ 11 ಮುಗಿದು ಬರೋಬ್ಬರಿ 6 ತಿಂಗಳಾಯಿತು. 6 ತಿಂಗಳ ಆಗ್ತಾ ಬಂದಾಗ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ನ್ನು ಯಾರು ನಡೆಸ್ತಾರೆ ಅನ್ನುವಂಥ ಕುತೂಹಲ ಪ್ರಶ್ನೆಯಂತೂ ಇದ್ದೇ ಇತ್ತು. ಇದೀಗ ಫೈನಲಿ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗತ್ತೆ ಅನ್ನೋದನ್ನು ಇದೀಗ ಕಲರ್ಸ್ ಕನ್ನಡ ತಿಳಿಸ್ತಾ ಇದೆ. ಹಾಗಿದ್ರೆ ಯಾವಾಗ ಪ್ರಾರಂಭ ಆಗತ್ತೆ ಅನ್ನೋ ಪ್ರಶ್ನೆಗಳ ಜೊತೆಗೆ ಈ ಬಾರಿ ನಿರೂಪಕರು ಯಾರು ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಕಿಚ್ಚ ಸುದೀಪ್ ಅವರೇ ಈ ಬಾರಿ ಕೂಡ ಬಿಗ್ ಬಾಸ್ ನಿರೂಪಕರಾಗಿ ಮಾಡ್ತೀನಿ, ಆದರೆ ಕೆಲವೊಂದಷ್ಟು ಕಂಡೀಷನ್ಸ್ಗಳಿದೆ, ಅದನ್ನು ಒಪ್ಕೊಂಡ್ರೆ ಮಾತ್ರ ಅನ್ನೋದನ್ನು ಹೇಳಿದ್ದಾರೆ. ಹಾಗಿದ್ರೆ ಸುದೀಪ್ ವಿಧಿಸಿದಂಥ ಕಂಡೀಷನ್ಸ್ ಏನು, ಮತ್ತು ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ಅಂದ್ರೇನೆ ಬಿಗ್ ಬಾಸ್, ಬಿಗ್ ಬಾಸ್ ಅಂದ್ರೇನೆ ಕಿಚ್ಚ ಸುದೀಪ್. ಸೀಸನ್ 1ರಿಂದ 11ರ ತನಕ ಏನೇನೋ ಬದಲಾವಣೆ ಆಗಿದೆ. ಬದಲಾಗದೇ ಇರುವಂಥ ಒಂದೇ ಒಂದು ವಿಚಾರ ಅಂತಂದರೆ ಅದು ನಿರೂಪಕರು ಮಾತ್ರ. ಯಾಕಂದರೆ ಸುದೀಪ್ ಅವರು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ರು, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹೊಸದಾಗಿ ಹೇಳಬೇಕಾಗಿರೋದು ಏನೂ ಇಲ್ಲ. ಆದರೆ ಈ ಬಾರಿ ಸೀಸನ್ 11ರಲ್ಲೇ ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೇನೆ ಮತ್ತು ಕಾರ್ಯಕ್ರಮ ಶುರು ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಈ ಪ್ರೆಸ್ ಮೀಟ್ನಲ್ಲೇ ಇದು ನನ್ನ ಕೊನೆಯ ಬಿಗ್ ಬಾಸ್ ಅಂತ ಹೇಳಿಬಿಟ್ಟಿದ್ರು ಕಿಚ್ಚ ಸುದೀಪ್. ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಆಗ್ತಿದೆ ಅಂತ ಏನು ಪ್ರೆಸ್ ಮೀಟ್ ಕರೆದಿದ್ರು, ಆ ಪ್ರೆಸ್ ಮೀಟಲ್ಲೇ ಇದು ನನ್ನ ಕೊನೆಯ ನಿರೂಪಣೆ ಅಂತ ಹೇಳಿದ್ದು ತುಂಬ ಜನಕ್ಕೆ ಶಾಕ್ ಆಗಿತ್ತು. ಅದರಲ್ಲೂ ಕಿಚ್ಚ ಅಭಿಮಾನಿಗಳಿಗಂತೂ ಬೇಸರ ಆಗಿತ್ತು. ಕೆಲವರಂತೂ ಕಿಚ್ಚ ಇಲ್ದೇನೆ ನಾವು ಸೀಸನನ್ನು ನೋಡೋದೇ ಇಲ್ಲ ಅಂತ ಹೇಳಿದರೆ, ಇನ್ನು ಕೆಲವರು ಅದಕ್ಕೆ ಕಳೆನೇ ಇರಲ್ಲ ಅಂತ ಹೇಳಿದರು. ಮತ್ತು ಕೆಲವರು ಹಾಗಿದ್ರೆ ಕಿಚ್ಚ ಸುದೀಪನ್ನು ಹೊರತುಪಡಿಸಿದ್ರೆ ಇನ್ಯಾರು ನಿರೂಪಕರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟಾಕಿದ್ರು. ಕೆಲವರ ಹೆಸರನ್ನು ಕೂಡ ಸಜೆಷನ್ ಮಾಡಿದರು. ಆದರೆ ಇದೀಗ ಬಹಳಷ್ಟು ರಿಕ್ವೆಸ್ಟನ್ನು ಕಿಚ್ಚ ಸುದೀಪ್ ಅವರಿಗೆ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಕೂಡ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ಡು ಸುದೀಪ್ ಅವರು ಮಾಡಲ್ಲ ಅಂತ ಹೇಳಿದ್ದಾರೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅನ್ನೋದನ್ನು ಹೇಳಿದರು. ಅದರಂತೆಯೇ ಕಿಚ್ಚ ಸುದೀಪ್ ಅವರನ್ನು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಇನ್ನೇನು ಆಗಸ್ಟ್ನಿಂದ ಅಥವಾ ಸೆಪ್ಟೆಂಬರಿಂದ ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ ಅಂತ ಅಂದಾಗ ಸಹಜವಾಗಿ ಅದಕ್ಕೆ ಅದರದೇ ಆದಂಥ ತಯಾರಿಯನ್ನು ಈ ಕಲರ್ಸ್ ಕನ್ನಡ ಟೀಮ್ ಮತ್ತು ಕಲರ್ಸ್ ಕನ್ನಡ ಚಾನಲ್ ಮಾಡಬೇಕಾಗತ್ತೆ. ಹಾಗಾಗಿ ಈಗಿಂದನೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಅವರಿಗಿರುವಂಥ ದೊಡ್ಡ ತಲೆನೋವು ಅಂದರೆ ನಿರೂಪಕರು ಯಾರು ಅನ್ನೋದನ್ನು. ಹಾಗಾಗಿ ನೇರವಾಗಿ ಕಿಚ್ಚ ಸುದೀಪ್ ಅವರನ್ನು ಭೇಟಿ ಮಾಡಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ, ಈ ಬಾರಿಯೂ ನೀವೇ ನಿರೂಪಕರಾಗಿರಬೇಕು. ಬಿಗ್ ಬಾಸ್ ಅನ್ನೋದು ಕನ್ನಡದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್ ಅವರಿಂದ. ಆ ತೂಕ, ಆ ತಾಕತ್ತು, ಆ ಶಕ್ತಿ ನಿಮಗೆ ಮಾತ್ರ ಇದೆ. ನೀವಿದ್ರೆ ಆ ಪ್ಲೇಸಿಗೆ ಅದರದ್ದೇ ಆದಂಥ ಗೌರವ ಇರುತ್ತೆ. ದಯವಿಟ್ಟು ನೀವಿಲ್ಲ ಅಂತ ಹೇಳ್ದೇನೆ ಒಪ್ಕೊಳ್ಬೇಕು, ಕಾರ್ಯಕ್ರಮವನ್ನು ನೀವೇ ನಿಂತು ನಡೆಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೀಸನ್ 1ರಿಂದ 11ರ ತನಕ ನಡೆಸ್ಕೊಟ್ಟಿರುವಂಥ ಕಿಚ್ಚ ಸುದೀಪ್ ಅವರಿಗೆ ಸಹಜವಾಗಿ ಬಿಗ್ ಬಾಸ್ ಟೀಮ್ ಮೇಲೆ ಒಂದಷ್ಟು ಬೇಸರಗಳು, ಅಸಮಾಧಾನಗಳು, ಇರಿಸು ಮುರುಸು ಇತ್ತು. ಹಾಗಾಗಿ ಮೊದಲಿಗೆ 4 ಬೇಡಿಕೆಗಳನ್ನು ಕಿಚ್ಚ ಸುದೀಪ್ ಅವರು ಇಟ್ಟಿದ್ದಾರೆ. 4 ಬೇಡಿಕೆಗಳನ್ನು ಈಡೇರಿಸಿದ್ದೇ ಆಗಿದ್ದಲ್ಲಿ, ನನಗದು ಓಕೆ ಅಂತ ಅನಿಸಿದ್ದೇ ಆಗಿದ್ದಲ್ಲಿ, ಓಕೆ ಮಾಡ್ಬೋದು ಅಂತ ಅನಿಸಿದ್ದೇ ಆಗಿದ್ದಲ್ಲಿ, ನಾನು ಖಂಡಿತವಾಗಿಯೂ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ 4 ಬೇಡಿಕೆಗಳು ಏನು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅದರಲ್ಲಿ ಮೊದಲ ಬೇಡಿಕೆ, ಬಿಗ್ ಬಾಸ್ನಲ್ಲಿ ಕನ್ನಡ ಮಾತ್ರ ಇರಬೇಕು, ಕನ್ನಡ ಮಾತ್ರ ರಾರಾಜಿಸಬೇಕು. ಹಾಗಾಗಿ ಕನ್ನಡ ಮಾತಾಡೋರನ್ನು, ಸ್ಪಷ್ಟವಾಗಿ ಕನ್ನಡ ಬರುವವರನ್ನು, ಅಂಥವ್ರನ್ನ ಮಾತ್ರ ಬಿಗ್ ಬಾಸಿಗೆ ನೀವು ಕರೆ ತರಬೇಕು. ನೀವು ಕರ್ಕೊಂಡು ಬಂದು ಇಂಗ್ಲೀಷಲ್ಲಿ ಮಾತಾಡೋರನ್ನ, ಈ ಥರ ಆ ಥರ ಮಾತಾಡೋರನ್ನ ಕರ್ಕೊಬಂದರೆ ನಾನು ಖಂಡಿತವಾಗಿಯೂ ನನಗಿಷ್ಟ ಆಗಲ್ಲ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಎಲ್ಲವೂ ಕನ್ನಡದಲ್ಲೇ ಇರಬೇಕು. ನಿರೂಪಣೆಯಿಂದ ಹಿಡಿದು ಪ್ರತಿಯೊಂದು ಕನ್ನಡದಲ್ಲಿರಬೇಕು. ನಾಮಫಲಕದಿಂದ ಹಿಡಿದು ಬಿಗ್ ಬಾಸಿಗೆ ಬರುವಂಥ ಸ್ಪರ್ಧಿಗಳು ಕೂಡ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಮೊದಲ ಷರತ್ತಾಗಿದೆ. ಎರಡನೇ ಷರತ್ತು, ಲೀಗಲ್ ಟೀಮ್ ತುಂಬ ಚೆನ್ನಾಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಪ್ರತಿ ವರ್ಷವೂ ಏನಾದರೂ ಒಂದು ಕಾಂಟ್ರವರ್ಸಿ ಆಗ್ತಾನೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಕಳೆದ ಬಾರಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಹುಚ್ಚ ವೆಂಕಟ್ ಹಲ್ಲೆ ಮಾಡಿದರು, ವರ್ತೂರು ಸಂತೋಷ್ ಜೈಲಿಗೆ ಹೋಗಿದ್ರು. ಅದಾದ ನಂತರ ಕಳೆದ ಬಾರಿ ಮಹಿಳಾ ಆಯೋಗ ಬಿಗ್ ಬಾಸ್ ಮನೆ ಒಳಗೆ ಹೋಗಿತ್ತು. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಇರುವಂಥ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ. ಅದೆಲ್ಲವೂ ಕೂಡ ಇರಿಸು ಮುರುಸು ಆಗಿತ್ತು. ಒಂದಷ್ಟು ಕಾಂಟ್ರವರ್ಸಿಗಳು ಆಗಿದ್ವು. ರಂಜಿತ್ನ ಕಿಕ್ಔಟ್ ಮಾಡಲಾಗಿತ್ತು. ಲಾಯರ್ ಜಗದೀಶ್ ಅವರ ಅತಿರೇಕದ ವರ್ತನೆ ಇತ್ತು. ಹಾಗಾಗಿ ಲೀಗಲ್ ಟೀಮ್ ಅನ್ನೋದೊಂದು ಇರಬೇಕು. ಈ ಥರದ ಇರಿಸು ಮುರುಸು, ಗಲಾಟೆ, ಕಿರಿಕಿರಿ ಇದ್ಯಾವುದೂ ಕೂಡ ಇರಬಾರ್ದು. ಬಿಗ್ ಬಾಸ್ಗೆ ಸಪ್ರೇಟ್ ಆದಂಥ ಲೀಗಲ್ ಟೀಮ್ ಇದ್ದು ಆ ಲೀಗಲ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಕಾಂಟ್ರವರ್ಸಿಗಳು ಮೈ ಮೇಲೆ ಬರಬಾರ್ದು. ಅದು ಬಂದರೆ ನನಗೂ ಕೂಡ ಹಿಂಸೆ ಆಗುತ್ತೆ, ನನಗೂ ಕೂಡ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ, ನನ್ನನ್ನು ಕೂಡ ಜನ ಪ್ರಶ್ನೆ ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಲೀಗಲ್ ಟೀಮ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಾನು ಬಿಗ್ ಬಾಸಿಗೆ ಬರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನೂ ಒಂದು ಆದ್ಯತೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಏನೇನೋ ಹೆಸರು ಮಾಡಿದವ್ರನ್ನ, ಕಾಂಟ್ರವರ್ಸಿ
ಕಾಂಟ್ರವರ್ಸಿ ಮಾಡಿದವ್ರನ್ನ, ಹೆಸರು ಹಾಳು ಮಾಡ್ಕೊಂಡವ್ರನ್ನ, ಕಾಂಟ್ರವರ್ಸಿಗೆ ಸೀಮಿತವಾದವ್ರನ್ನ ಅಂಥವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಸೇರಿಸಬಾರ್ದು. ಅಂಥವ್ರಿದ್ರೆ ನನಗೆ ಇಷ್ಟನೂ ಆಗೋದಿಲ್ಲ. ಅವ್ರು ಏನು ಸಾಧನೆ ಮಾಡದೆ, ಯಾವುದೇ ರೀತಿಯಾದಂಥ ಪ್ರಯೋಜನವೂ ಇಲ್ಲದೆ ಯಾವುದೋ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಆ ಕಾಂಟ್ರವರ್ಸಿಗೆ ಸೀಮಿತವಾಗಿದ್ದಾರೆ. ಕೇವಲ ಕಿರಿಕು ಜಗಳಕ್ಕೆ ಮಾತ್ರ ಫೇಮಸ್ ಆಗಿದ್ದಾರೆ. ಅಂಥವ್ರನ್ನ ಕರ್ಕೊಂಡು ಬಂದರೆ ನನಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಾದ ನಂತರ ಇನ್ನೂ ಒಂದು ಮಹತ್ವದ ಬೇಡಿಕೆನ ಇಟ್ಟಿದ್ದಾರೆ. ನನಗೆ ಮಾತನಾಡೋದಕ್ಕೆ ಸ್ವಾತಂತ್ರ್ಯ ಇರಬೇಕು ಅನ್ನೋದು. ಈ ಹಿಂದೆಯಿಂದಲೂ ಕೂಡ ಕಿಚ್ಚ ಸುದೀಪ್ ಅವರಿಗೆ ಮಾತನಾಡಲಿಕ್ಕೆ ಸ್ವತಂತ್ರ ಇದ್ರೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಅದನ್ನು ಸ್ಟಾಪ್ ಮಾಡಲಾಗ್ತಿತ್ತು. ಅದು ಸಂಡೇ, ಸ್ಯಾಟರ್ಡೆ ಮುಗಿದ ನಂತರ ಜನ ಈ ಬಗ್ಗೆ ಸುದೀಪ್ ಮಾತಾಡಲೇ ಇಲ್ಲ, ಇವ್ರನ್ನ ಪ್ರಶ್ನೆ ಮಾಡಲೇ ಇಲ್ಲ, ಯಾಕೆ ಮಾಡಲಿಲ್ಲ, ಅವ್ರು ಪರವಾಗಿದ್ದಾರೆ, ಇವ್ರು ಪರವಾಗಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೇನೆ ಈ ಬಾರಿ ನನಗೆ ಕೆಲವೊಂದಷ್ಟು ತಪ್ಪುಗಳನ್ನು ನೇರವಾಗಿ ಮಾತನಾಡಲಿಕ್ಕೆ ನನಗೆ ಸ್ವತಂತ್ರ ಇರಬೇಕು ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸೊ ಈ 4 ಷರತ್ತುಗಳನ್ನು ಬಿಗ್ ಬಾಸ್ ಟೀಮಿಗೆ ಸುದೀಪ್ ಅವರು ಹೇಳಿರೋದ್ರಿಂದ ಬಿಗ್ ಬಾಸ್ ಟೀಮ್ ಅವರು ಸುದೀಪ್ ಅವರೇ ನಿರೂಪಣೆ ಮಾಡಬೇಕು ಅಂತಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಒಪ್ಕೊಂಡ್ಲೇಬೇಕಾಗತ್ತೆ. ಇಲ್ಲ ಬೇರೆ ಯಾರನ್ನಾದರೂ ತಂದು ಕೂರಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಇದಕ್ಕೆ ಒಪ್ಪಬಹುದಾದ ಸಾಧ್ಯತೆಗಳೇ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.